ಹಾಯ್ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಮುದ್ದು ಸೊಸೆ ಸೀರಿಯಲ್ ಏನಾಗ್ತಿದೆ ಅಂತ ಹೇಳ್ಬಿಟ್ಟು ನೋಡ್ಕೊಬರೋಣ. ಅದಕ್ಕಿಂತ ಮುಂಚೆ ಯಾರಾದ್ರು ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರಾ ಅಂತ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯಲ್ಲಿ ಮುದ್ದು ಸೊಸೆ ಸೀರಿಯಲ್ ಏನಾಗ್ತಿದೆ ಅಂತ ಹೇಳ್ಬಿಟ್ಟು ನೋಡ್ಕೊಬರೋಣ. ಇಲ್ಲಿ ಶುರುವಿನಲ್ಲಿ ಅಮ್ಮಮ್ಮ ಚೆಕ್ಕನ್ನು ಮಡಚಿಬಿಟ್ಟು ಇಲ್ಲಿ ಚೀಲದೊಳಗೆ ಇಟ್ಕೊತಿರ್ತಾರೆ. ಇನ್ನೊಂದು ಕಡೆ ಇಲ್ಲಿ ಹೇಳ್ತಾ ಇರ್ತಾನೆ, ಕ್ವಾಟ್ಲೆ ಕೂಡ ಹೇಳ್ತಾ ಇರ್ತಾನೆ, ನೋಡು ನೀನು ಅದನ್ನು 1 ಕೋಟಿ ಚೆಕ್ ಅಂತ ಹೇಳ್ಬಿಟ್ಟು ಮರ್ತ್ಬಿಟ್ಟು ಏನಾದರೂ ನೀನು ನಿನ್ನ ಕಡ್ಡಿ ಪುಡಿ ಚೀಲದೊಳಗೆ ಇಟ್ಕೊಬಿಟ್ಟಿದ್ಯಾ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದೇನು ನನಗೇನು ಅಷ್ಟೊಂದೇನು ಬುದ್ಧಿ ಇಲ್ಲ ಅನ್ಕೋಬೇಡ, ಸುಮ್ಮನೆ ನಿಂತ್ಕೊಳ್ಳ, ನಾನು ಇಂಥ ಕೋಟಿ ಎಷ್ಟು ಕಂಡಿದ್ದೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಅಮ್ಮಮ್ಮ ಹೇಳ್ತಾ ಇರ್ತಾರೆ. ಇನ್ನೊಂದು ಕಡೆ ಇಲ್ಲಿ ಗೋವಿಂದಗೌಡರು ಕೂಡ, ಅಲ್ಲ ಅಣ್ಣ, ಈ ಥರ ಈ ಕ್ರಿಕೆಟ್ ಆಡುವಾಗೆಲ್ಲ ದೊಡ್ಡದಾಗಿ ಚೆಕ್ನ ಮಾಡಿಸ್ಬಿಟ್ಟು ಕೊಡ್ತಾರಲ್ಲ, ಅದೇ ಥರ ಕೊಟ್ಟಿದ್ರೆ ಏನಾಯ್ತಿತ್ತು ಅಂತ ಹೇಳ್ಬಿಟ್ಟು ಗೋವಿಂದಗೌಡರು ಕೂಡ ಹೇಳ್ತಾರೆ. ಆವಾಗ ಇಲ್ಲ ಕಣ, ಕೊಡ್ತಾ ಇರೋದೇ ನಮ್ಮನೆಯವರಿಗೆ ಅಂತ ಅಂದಮೇಲೆ ನಾವು ಅದನ್ನು ಬಲಗೈಲಿ ಕೊಡೋದನ್ನ ಎಡಗೈ ಗೊತ್ತಾಗಬಾರ್ದು ಅಂತಾರೆ. ಅಂಥದ್ರಲ್ಲಿ ನಾವು ತೋರಿಸ್ಕೊಳ್ಳೋ ಅಂಥದ್ದು ಬೇಡ ಅಂತ ಹೇಳ್ಬಿಟ್ಟು ಶಿವರಾಮೇಗೌಡರು ಕೂಡ ಹೇಳ್ತಾರೆ. ಅಷ್ಟರಲ್ಲಿ ನನ್ನ ಮಗ ಸುಭಾಷಂಗೆ ನಾನೇ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅಜ್ಜಿ ಇಲ್ಲಿ ಎತ್ತಿಟ್ಕೊತಾ ಇರ್ತಾರೆ. ಆವಾಗ ಈಶ್ವರಿ ಇಲ್ಲಿ ಮನಸೊಳಗೆ ಬೈಕತ್ತಾ ಇರ್ತಾಳೆ, ಕೈಗೆ ಬಂತು ತನ್ನ ಬಾಯಿ ಬರ್ದಂಗೆ ಮಾಡಿದ್ಲಲ್ಲ ಈ ಮುದುಕಿ ಅಂತ ಹೇಳ್ಬಿಟ್ಟು. ಇನ್ನೊಂದು ಕಡೆ ಸುಭಾಷ ಹಾಗೆಯೇ ಚಿತ್ರ ಎಲ್ಲರೂ ಕೂಡ ತುಂಬಾ ಬೇಜಾರು ಮಾಡ್ಕೊಂಡು ಸಿಟ್ಟಿಂದ ನೋಡ್ತಾ ಇರ್ತಾರೆ. ಇನ್ನೊಂದು ಕಡೆ ಇಲ್ಲಿ ಅಮ್ಮಮ್ಮ ಬೇಕು ಅಂತಲೇ ಅವ್ರ ಮುಂದೆ ಇಲ್ಲಿ ಮಡಿಸಿಟ್ಬಿಟ್ಟು ಚೆಕ್ಕನ್ನು ಒಳಗಡೆ ಇಟ್ಕೊತಾ ಇರ್ತಾರೆ. ಆವಾಗ ಇನ್ನೊಂದು ಕಡೆ ಆಯಿತು, ಮದುವೆ ದಿವಸನೇ ಕೊಡ್ತೀನಿ ನನ್ನ ಮೊಮ್ಮಗನಿಗೆ ಅಂತ ಹೇಳ್ಬಿಟ್ಟು ಅಜ್ಜಿ ಇಲ್ಲಿ ಒಳಗಡೆ ಇಟ್ಕೋತಾರೆ. ಒಂದು ಕಡೆ ಇಲ್ಲಿ ಭದ್ರ, ಕ್ವಾಟ್ಲೆ ಹಾಗೇನೆ ಸುಭಾಷ್ ಎಲ್ಲರೂ ಕೂಡ ಮಾತಾಡ್ತಾ ಕೂತಿರ್ತಾರೆ. ಆವಾಗ ಇಲ್ಲಿ ಕ್ವಾಟ್ಲೆ ಹೇಳ್ತಿರ್ತಾರೆ, ನೀವಿಬ್ಬರು ಇನ್ನೇನು ಸಮಾಜ ಸೇವಕರಾಗಿ ನಿಂತಿದ್ದೀರಾ, ನಿಮಗೆ ಒಳ್ಳೆ ಸನ್ಮಾನ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಹೊರಟಿದ್ದಾರೆ, ಇನ್ನೇನೇ ಆದರೂ ನಿಮ್ಮನ್ನು ಯಾರೂ ಹಿಡಿಯೋಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಕ್ವಾಟ್ಲೆ ತಮಾಷೆ ಮಾಡ್ತಾ ಇರ್ತಾನೆ. ಇನ್ನೊಂದು ಕಡೆ ಇಲ್ಲಿ ಭದ್ರ, ಹೌದು ಸುಭಾಷ, ಇಷ್ಟು ದಿವಸ ನಿನ್ನ ಜೀವನದಲ್ಲಿ ನಡೆದಂಥ ಹಳೆ ಘಟನೆಗಳನ್ನೆಲ್ಲ ಮರ್ತು ಬಿಡು, ಇನ್ನು ಮುಂದೆ ಏನಾದ್ರೂ ಒಳ್ಳೆ ಮನುಷ್ಯರಾಗಿ ಜೀವನ ಮಾಡೋದನ್ನ ಕಲಿ. ಯಾಕೆಂದರೆ ಇನ್ನು ಮುಂದೆ ನಾವು ನಂಬಿಕೆನ ಉಳಿಸ್ಕೊಳ್ಳೋದು ಎಷ್ಟು ಮುಖ್ಯನೋ ಅದನ್ನು ಉಳಿಸ್ಕೊಂಡಿದ್ದನ್ನು ಹಂಗೇನೆ ಉಳಿಸ್ಕೊಂಡು ಹೋಗೋದು ಅಷ್ಟೇ ಮುಖ್ಯ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಈ ಮಾತನ್ನ ಅಂತ ಅಂದಾಗ, ನೀನು ಹೇಳಿದ ಮೇಲೆ ನಾನು ಕೇಳ್ತಲೇ ಇರ್ತೀನಿ ಅಣ್ಣ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇನ್ನೊಂದು ಕಡೆ ಇಲ್ಲಿ ಭದ್ರ, ನಿನಗೆ ಏನೇ ಸಹಾಯ ಬೇಕು ಅಂದರೂ ನನ್ನನ್ನು ಕೇಳು ಸುಭಾಷ, ಯಾಕೆ ಅಂದರೆ ನಾವು ಉಳಿಸಿರೋದು ಅಪ್ಪಯ್ಯನ ಜೀವನ. ಯಾಕೆಂದರೆ ನನಗೆ ಮುಖ್ಯವಾಗಿರೋದು ನನ್ನ ಜೀವನದಲ್ಲಿ ಅಪ್ಪಯ್ಯನ ಪ್ರಾಣನ ನೀನು ಉಳಿಸಿದ್ಯಾ ಅಂದಮೇಲೆ ಅಪ್ಪಯ್ಯನ ಪ್ರಾಣಕ್ಕಿಂತ ನನಗೆ ಇನ್ಯಾವುದೂ ದೊಡ್ಡದಿಲ್ಲ ಅಂದಾಗ, ಆಯಿತು ಅಣ್ಣ, ನೀನು ಇಷ್ಟು ಹೇಳಿದ ಮೇಲೆ ನಾನು ಅದನ್ನು ಕೇಳ್ದಲೇ ಇರೋಲ್ಲ, ನೀನು ಇವಾಗ ಆಲ್ರೆಡಿ ನನಗೆ ತುಂಬಾ ಜವಾಬ್ದಾರಿಗಳನ್ನು ಹೊರಿಸಿ ನಾನು ಅದರಲ್ಲೇ ಋಣಭಾರ ಆಗಿದ್ದೀನಿ, ಅದರಲ್ಲಿ ನಾನು ಮತ್ತೆ ಇನ್ನೇನು ಕೇಳೋಕ್ಕೆ ಸಾಧ್ಯ ಅಂತ ಹೇಳಿದಾಗ, ಹೌದು ಖಂಡಿತವಾಗ್ಲೂ ಅಷ್ಟೇ, ಆದರೆ ನಿನ್ನ ಮುಂದೆ ನೀನು ಅಪ್ಪನ ಪ್ರಾಣ ಉಳಿಸಿರೋದ್ರ ಮುಂದೆ ಯಾವುದೂ ಲೆಕ್ಕಕ್ಕಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಭದ್ರನೂ ಕೂಡ ಹೇಳ್ತಾ ಇರ್ತಾರೆ. ಏನೇ ಆಗಲಿ ಇನ್ನು ಮುಂದೆ ನೀನು ಅಪ್ಪಯ್ಯ ಕೊಟ್ಟಿರೋಂಥ 1 ಕೋಟಿ ರೂಪಾಯಿನ ತಗೊಂಡು ನೀನು ಒಳ್ಳೆ ಬಿಸ್ನೆಸ್ನ ಮಾಡು, 1 ಕೋಟಿನ 100 ಕೋಟಿಯಾಗಿ ಮಾಡಿಕೊಂಡು ಚೆನ್ನಾಗಿ ಬೆಳಿ ನೀನು, ಅದ್ರ ಮುಂದೆ ಇನ್ನೇನೇ ಸಹಾಯ ಬೇಕು ಅಂದರೂ ನನ್ನನ್ನು ಕೇಳು ಅಂತ ಅಂದಾಗ, ಸರಿ ಆಯಿತು ಅಣ್ಣ, ನೀನು ಇರಬೇಕಾದ್ರೆ ನಾನು ಯಾಕೆ ಇದು ಮಾಡಬೇಕು ಅಂದಿದ ತಕ್ಷಣ, ಸರಿ ಆಯಿತು, ಇದೇ ಒಂದು ಖುಷೀಲಿ ನಾವು ಒಂದು ಪಾರ್ಟಿನ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಭದ್ರ ಹೇಳ್ತಾ ಇರ್ತಾರೆ. ಅಷ್ಟರೊಳಗೆ ಕ್ವಾಟ್ಲೆಯಲ್ಲಿ ನಾನು ಅದನ್ನೇ ಕಾಯ್ತಾ ಇದ್ದೆ, ಅಷ್ಟರೊಳಗೆ ನೀನೇ ಮನಸ್ಸಿನ ಮಾತನ್ನ ಹೇಳ್ಬಿಟ್ಟೆ ಅಂದಿದ ತಕ್ಷಣ ಇಲ್ಲಿ ಎಲ್ಲರೂ ಕೂಡ ನಗಾಡ್ತಾರೆ. ಸರಿ ಆಯಿತು, ಹಾಗಿದ್ರೆ ನಾವು ಸಂಜೆ ಸೇರೋಣ ಅಂತ ಹೇಳ್ಬಿಟ್ಟು ಅಲ್ಲಿಂದ ಶುಭಾಶು ಹೊರಟುಬಿಡ್ತಾನೆ. ಇನ್ನೊಂದು ಕಡೆ ಇಲ್ಲಿ ಕ್ವಾಟ್ಲೆ ಕೂಡ ಇಲ್ಲಿ ಭದ್ರಾಗೆ ಹೇಳ್ತಾನೆ, ಆದರೂ ಕೂಡ ನೀನು ತುಂಬಾ ಎಮೋಷನ್ ಆಗಿದೆಯಾ ಅಂತಮ್ಮ ಅಂತ ಹೇಳ್ತಾರೆ. ಆವಾಗ ಎಂಥದ್ದು ಇಲ್ಲ ಕಣೋ, ಎಂಥ ಎಮೋಷನ್ ಆಗಿದ್ದೀನಿ ನಾನು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇರ್ತಾರೆ ಭದ್ರನು ಕೂಡ. ಆವಾಗ ಇನ್ನೊಂದು ಕಡೆ ಇಲ್ಲಿ ಏನಾರ ಆಗಲಿ ಅದು ನನ್ನ ಮನಸ್ಸಿನ ಮಾತೇನೆ, ಎಮೋಷನ್ ಆದ್ರೂ ನನ್ನ ಅಪ್ಪಾಯಿನ ಜೀವಕ್ಕಿಂತ ಯಾವುದೂ ದೊಡ್ಡದೇ ಇಲ್ಲ, ಅವನ ಅಪ್ಪಾಯಿನ ಪ್ರಾಣನೇ ಉಳಿಸಿದ್ದಾನೆ, ಅಂಥದ್ರಲ್ಲಿ ನಾನು ಅವನಿಗೆ ಈ ಜೀವನ ಪೂರ್ತಿ ಆಭಾರಿಯಾಗಿರ್ತೀನಿ ಸುಭಾಷನ್ಗೆ ಅಂತ ಹೇಳ್ಬಿಟ್ಟು ಇಲ್ಲಿ ಭದ್ರನು ಕೂಡ ಹೇಳ್ತಾ ಇರ್ತಾರೆ. ಇನ್ನೊಂದು ಕಡೆ ಇಲ್ಲಿ ಚಂಪಾ ಪಾತ್ರೆನ ತೊಳಿತಾ ಕೂತಿರ್ತಾಳೆ. ಅಲ್ಲಿಗೆ ಬಂದಂಥ ಸುಭಾಷು ಕೂಡ ಅವಳನ್ನೇ ಗಮನಿಸ್ತಾನೆ. ಅವಾಗ ಏನೇ ಆಗಲಿ ಅಷ್ಟು ಕಷ್ಟಪಟ್ಟು ನಾನು ಇವಳ ಪಟಾಯಿಸ್ಕೊಟ್ಟಿದ್ದೆ, ಆದರೆ ಸರಿಯಾಗಿ ಇವಳನ್ನ ಇದು ಮಾಡೋಕ್ಕೆ ಆಗಲಿಲ್ವಲ್ಲ, ಏನಾರ ಆಗಲಿ ಇವಳನ್ನ ಮಾತ್ರ ಬಿಡಬಾರ್ದು ಅಂತ ಹೇಳ್ಬಿಟ್ಟು ಇಲ್ಲಿ ಸುಭಾಷ್ ಕೂಡ ಒಬ್ಬನೇ ಅವಳನ್ನ ಗುರಾಯಿಸ್ತಾ ನಿಂತಿರ್ತಾನೆ. ಅದೇ ಟೈಮಿಗೆ ಅಲ್ಲಿಗೆ ಈಶ್ವರಿಯಾಗಿ ಚಿತ್ರ ಇಬ್ಬರು ಕೂಡ ಬರ್ತಾರೆ. ಆಮೇಲೆ ಅವನು ಅವರನ್ನು ಅಬ್ಸರ್ವ್ ಮಾಡಿರಲ್ಲ, ಸುಮ್ಮನೆ ಚಂಪನ ನೋಡ್ತಾ ನಿಂತಿರ್ತಾನೆ. ಅದೇ ಟೈಮಿಗೆ ಬಂದಂಥ ಈಶ್ವರಿನ ಅವನು ನೋಡ್ತಾನೆ. ಅವ್ವ ಚಿತ್ರ, ನೀವೇನು ಇಲ್ಲಿ ಅಂತಂದ, ನೀನೇನೋ ಇಲ್ಲಿ ಮಾಡ್ತಾಯಿದ್ದೀಯ ಅಂದಾಗ, ಏನಿಲ್ಲ ಇಲ್ಲಿ ಕಾರನ್ನ ತೆಗಿಯೋಕ್ಕೆ ಅಂತ ಬಂದಿದ್ದೆ, ಅದಕ್ಕೆ ಇಲ್ಲೇ ನಿಂತಿದ್ದೆ ಅಂತ ಅಂದೆ. ಕಾರನ್ನ ತೆಗಿಯೋಕ್ಕೆ ಬಂದವನು ಅವಳನ್ನ ಯಾಕೋ ನೋಡ್ತಾ ಇದೆಯಾ, ನೋಡು ಈಗಿನೂ ನಿನ್ನ ಜೀವನದಲ್ಲಿ ಒಳ್ಳೇದಾಗ್ತಾ ಇದೆ, ಸುಮ್ಮನೆ ಇಲ್ಲವೆಲ್ಲನೂ ಮಾಡಿ ಕಿತಾಪತಿ ಮಾಡ್ಕೊಂಡು ಜೀವನನ ಹಾಳು ಮಾಡ್ಕೋಬೇಡ ಅಂತ ಹೇಳ್ಬಿಟ್ಟು ಹೇಳಿದಾಗ ಚಿತ್ರನೂ ಕೂಡ ಬೈತಾ ಇರ್ತಾಳೆ. ನೋಡು ಈಗಿನೂ ಅವ್ವ ನಿನಗೆ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ಏನೆಲ್ಲ ಮಾಡ್ತಾ ಇದ್ದಾಳೆ, ಇನ್ನೊಂದು ಕಡೆ ಮಿನಿಸ್ಟ್ರ್ ಮಗಳ ಜೊತೆ ಮದುವೆ ಮಾಡಬೇಕು ಅಂತ ಹೇಳ್ಬಿಟ್ಟು ಎಷ್ಟೆಲ್ಲ ಕಷ್ಟಪಡ್ತಾ ಇದ್ದಾಳೆ, ನೀನು ನೋಡಿದರೆ ಈ ಥರ ಅವಳನ್ನ ಯಾಕೆ ಗುರಾಯಿಸ್ತಾ ಇದೆಯಾ, ನಿನ್ನ ಬೇಡ ಅಂತ ಬಿಟ್ಟು ಹೋಗಿರೋಳು ಅವಳು, ಅಂಥದ್ರಲ್ಲಿ ಅವಳನ್ನ ಯಾಕೆ ಗುರಾಯಿಸ್ತಾ ಇದೆಯಾ ಅಂದಾಗ, ಅವಳು ನೀನು ತಿಳ್ಕೊಂಡ್ರೆ ತಪ್ಪಾಗಿ ತಿಳ್ಕೊಂಡಿದ್ಯಾ ಚಿತ್ರಕ್ಕ, ನನ್ನನ್ನೇ ಬೇಡ ಅಂತ ಬಿಟ್ಟು ಹೋದ್ಲಲ್ಲ ಅಂತ ಹೇಳ್ಬಿಟ್ಟು ಅವಳನ್ನ ನೋಡ್ತಿದ್ದೆ ಅಷ್ಟೇ ಅಂದಿದ ತಕ್ಷಣ, ಇವಳಲ್ಲ ಇನ್ನು ಯಾರನ್ನೂ ಕೂಡ ನೀನು ನೋಡ್ಕೊಡ್ದು, ನಿನ್ನ ಬುದ್ಧಿ ಏನು ಅಂತ ಹೇಳ್ಬಿಟ್ಟು ನನಗೆ ಚೆನ್ನಾಗಿ ಗೊತ್ತೈತೆ ಸುಭಾಷ, ಇದನ್ನು ಇಲ್ಲಿಗೆ ಬಿಟ್ಬಿಟ್ಟು ಒಳ್ಳೆಯದನ್ನ ಕಡೆ ನಡೆಯೋದನ್ನ ನೋಡು ನೀನು ಅಂತ ಹೇಳ್ಬಿಟ್ಟು ಇಲ್ಲಿ ಈಶ್ವರಿಯಾಗಿ ಹೇಳ್ತಾರೆ. ಸರಿ ಆಯಿತು ನಡೀರಿ ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲಿಂದ ಚಂಪಾ ಈಶ್ವರಿ ಹಾಗೇನೆ ಎಲ್ಲರೂ ಕೂಡ ಹೊರಟ್ಬಿಡ್ತಾರೆ.
ಕಡೆಯಲ್ಲಿ ಗೋವಿಂದ ಗೌಡ್ರು ಶಿವರಾಮೇಗೌಡರು ಆಗಿ ಅಮ್ಮಮ್ಮ ಎಲ್ಲ ಕೂತಿರ್ತಾರೆ. ಅಲ್ಲಿಗೆ ಬರ್ತಾಳೆ. ಮೋಹನ ಬಂದ್ಬಿಟ್ಟು ತಗೊಳ್ಳಿ ಕಾಫಿನ ಅಂತ ಅಂತಾಳೆ. ಅವಾಗ ಬೇಡ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಏನಿದು ಇವತ್ತು ಯಾರು ಕಾಫಿ ಬೇಡ ಅಂತ ಹೇಳ್ತಾ ಇದ್ದಾರೆ. ಸರಿ ಆಯಿತು, ಅವಾಗಲೇ ಹೋಗಿದ್ರಲ್ಲ, ಎಲ್ಲಿಗೆ ಹೋಗಿದ್ರಿ ಅಂತ ಹೇಳ್ಬಿಟ್ಟು ಮೋಹನ ಕೇಳ್ತಾ ಇರ್ತಾರೆ. ಅವಾಗ ನಮ್ಮ ಮಾಜಿ ಪ್ರಧಾನಿ ಮುಖ್ಯಮಂತ್ರಿ ಅವರ ಹೆಂಡತಿದು ಪುಣ್ಯಸ್ಮರಣೆ ಇತ್ತು, ಅಲ್ಲಿಗೆ ಹೋಗಿದ್ವಿ, ಅಲ್ಲೇ ಕಾಫಿ ಟೀ ಎಲ್ಲ ಆಯಿತು, ಅದಕ್ಕೋಸ್ಕರ ಬೇಡ ಅಂತ ಹೇಳ್ಬಿಟ್ಟು ಮಾತಾಡ್ತಾ ಕೂತಿರ್ತಾರೆ. ಅದೇ ಟೈಮಿಗೆ ಅಲ್ಲಿಗೆ ಈಶ್ವರಿ ಮತ್ತು ಚಿತ್ರ ಬಂದು ನಿಂತ್ಕೋತಾರೆ. ಅಷ್ಟರಲ್ಲಿ ಅಲ್ಲಿಗೆ ವಿದ್ಯಾ ಮಾವಯ್ಯ ಅಂತ ಬರ್ತಾಳೆ. ಅವಾಗ ಏನು ಹೇಳು ವಿದ್ಯಾ ಅಂದ ತಕ್ಷಣ, ಏನಿಲ್ಲ, ಇವತ್ತು ವಿದ್ಯಾ ಅನ್ನೋದಕ್ಕಿಂತ ನಿಮ್ಮ ಹತ್ರ ಒಂದು ಸಹಾಯನ ನಿರೀಕ್ಷೆ ಇಟ್ಕೊ ಬಂದಿದ್ದೀನಿ ಅಂದು. ಏನು ನನ್ನಿಂದ ನಿನಗೆ ಸಹಾಯನ ಅಂತ ಅಂದಾಗ, ಹೌದು ಅಂತ ಹೇಳಿದಾಗ, ತಗೊಳ್ಳಿ ಇದನ್ನು ನೋಡಿ ಅಂತ ಹೇಳ್ಬಿಟ್ಟು ಚಂಪ ತೆಗೆದಿರುವಂಥ ಮಾರ್ಕ್ಸ್ ಕಾರ್ಡನ್ನು ಅವ್ರಿಗೆ ಕೊಡ್ತಾರೆ. ಅವಾಗ ಇಲ್ಲಿ ಚಂಪ ಅದನ್ನು ಮಾರ್ಕ್ಸ್ ಕಾರ್ಡನ್ನು ನೋಡಿಬಿಟ್ಟು, ಪರವಾಗಿಲ್ಲ, ನಮ್ಮ ಚಂಪ ತುಂಬಾ ಬುದ್ಧಿವಂತ ಇದ್ದಾಳೆ, 600ಕ್ಕೆ 602 ಅಂಕಗಳ, 625ಕ್ಕೆ 602 ಅಂಕಗಳನ್ನ ತೆಗೆದಿದ್ದಾಳೆ, ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಗೋವಿಂದ ಗೌಡ್ರಿಗೂ ಹಾಗೆಯೇ ಶಿವರಾಮೇಗೌಡರು ನೋಡಿ ಖುಷಿ ಪಡ್ತಾ ಇರ್ತಾರೆ. ಹೌದು ಮಾವಯ್ಯ, ಅವಳು ತುಂಬಾ ಬುದ್ಧಿವಂತ ಇದ್ದಾಳೆ, ಆದರೆ ಅವಳಿಗೆ ಓದೋಕ್ಕೆ ಅವಕಾಶ ಸಿಗಲಿಲ್ಲ. ಅವಳು ಓದಿ ಚೆನ್ನಾಗಿ ಲಾಯರ್ ಆಗಬೇಕು ಅಂತ ಇದ್ಲು, ಆದರೆ ಅಷ್ಟರೊಳಗೆ ಅವ್ರು ಅವ್ವ ಸತ್ತೋದ್ರು ಅಂತ ಹೇಳ್ಬಿಟ್ಟು ಅವಳಿಗೆ ಓದೋಕ್ಕೆ ಆಗಲಿಲ್ಲ. ಅದಕ್ಕೆ ಅವಳು ಈಗ ಅದನ್ನು ಓದಿ ದೊಡ್ಡ ಲಾಯರ್ ಆಗಬೇಕು ಅಂತಿದ್ದಾಳೆ ಅಂದಿದ ತಕ್ಷಣ ಇಲ್ಲಿ ಕ್ವಾಟ್ಲೆ ಕೂಡ ಶಬಾಷ್. ಒಂದು ಕಡೆ ಇಲ್ಲಿ ನಮ್ಮ ಅತ್ತಿಗೆಮ್ಮ ನೋಡಿದ್ರೆ ಡಾಕ್ಟರ್ ಆಗಬೇಕಂತ ಇದ್ದಾರೆ, ಇನ್ನೊಂದು ಕಡೆ ಚಂಪ ಲಾಯರ್ ಆಗಬೇಕಂತಿದ್ದಾರೆ. ನಮಗೆ ಹುಷಾರಿಲ್ಲ ಅಂದರೆ ನಮ್ಮ ಅತ್ತಿಗೆಮ್ಮ ನೋಡ್ತಾರೆ, ಇನ್ನೊಂದು ಕಡೆ ನಮ್ಗೆ ಏನಾದ್ರು ಪೊಲೀಸ್ ಕೇಸ್ ಆಯಿತು ಅಂದರೆ ಚಂಪತ್ಗೆ ನೋಡ್ತಾರೆ, ನಮಗಿನ್ನು ಯಾವುದೇ ತೊಂದರೆ ಇಲ್ಲ ಅಂತ ಹೇಳಿದ ತಕ್ಷಣ ಎಲ್ಲರೂ ಕೂಡ ಇಲ್ಲಿ ನಗಾಡ್ತಾ ಇರ್ತಾರೆ. ಇನ್ನೊಂದು ಕಡೆಯಲ್ಲಿ ನೀನು ಓದಿ ದಬಾಕ್ತೀನಿ ಅಂತ ಹೇಳ್ಬಿಟ್ಟು ಹೋಗಿತ್ತಲ್ದಲೆ ಅವಳನ್ನ ಬೇರೆ ನಿಮ್ಮ ಮಟ್ಟಿಗೆ ಕರ್ಕೊಂಡು ಹೋಗ್ಬೇಕಂತ ಇದೆಯೇನೆ ಅಂತ ಹೇಳ್ಬಿಟ್ಟು ಈಶ್ವರಿ ಇಲ್ಲಿ ಬೈತಿರ್ತಾಳೆ. ಅವಾಗ ಇಲ್ಲಿ ಓದೋಕ್ಕೆ ಯಾರು ಏನು ಹಂಗೇನಿಲ್ವಲ್ಲ, ಓದಬೇಕು ಅಂತ ಮನಸ್ಸು ಮಾಡಿದ್ರೆ ಯಾರಾದರೂ ಕೂಡ ಓದ್ಬೋದು, ಅದಕ್ಕೆ ನೀವು ಯಾಕೆ ಮಧ್ಯಕ್ಕೆ ಬರ್ತೀರ ಅಡ್ಡ, ನಿಮಗೆ ನಿಮ್ಮ ಪಾಡಿ ನಿಮ್ಮ ನೋಡ್ಕೊಂಡಿರೋಕ್ಕಾಗಲ್ವಾ ಅಂತ ಅಂತಾರೆ. ಇನ್ನೊಂದು ಕಡೆಯಲ್ಲಿ ಸಾವಿತ್ರಿ ಕೂಡ ಅಲ್ಲಿ ಸಾಥ್ ಕೊಡ್ತಾಳೆ. ಹೌದು, ಅವಳು ಓದ್ಬೋದಲ್ವಾ, ನೀವು ಯಾಕೆ ಈ ಥರ ಇದು ಮಾಡ್ತಾ ಇದ್ದೀರಾ, ಯಾಕೆ ಬೇರೆ ಹೆಣ್ಮಕ್ಳು ಓದಬಾರ್ದು ಅಂತ ಆಯ್ತಾ ಅಂದಾಗ, ನೀನು ಯಾಕೆ ಮಧ್ಯದಲ್ಲಿ ಬತ್ತೀಯ ಅಂತ ಹೇಳ್ಬಿಟ್ಟು ಈಶ್ವರಿ ಅಂದಾಗ, ಅವಳು ಈಗ ನಿಮ್ಮ ಮಗನ ಬೇಡ ಅಂತ ಅವಳು ಬಿಟ್ಟಿದ್ದಾಳೆ ಅಲ್ವಾ, ಅವಳೇನಾದರೂ ನೀವು ಬೇರೆ ಮದುವೆ ಮಾಡ್ತಿದ್ದೀರಾ ಅಂತ ಹೇಳ್ಬಿಟ್ಟು ಏನಾರು ಅಡ್ಡಿ ಬಂದಿದ್ದಾಳೆ, ನೀವು ಯಾಕೆ ಅವಳ ವಿಷಯಕ್ಕೆ ಅಡ್ಡಿಯಾಗಿ ಹೋಗ್ತೀರಾ ಅಂತ ಹೇಳ್ಬಿಟ್ಟು ಇಲ್ಲಿ ಸಾವಿತ್ರಿ ಹಾಗೇನೆ ಇವಳು ಇಬ್ಬರೂ ಕೂಡ ಅವ್ರನ್ನ ವಹಿಸ್ಕೊಂಡು ಮಾತಾಡ್ತಾರೆ. ಅಷ್ಟರೊಳಗಡೆ ಇಲ್ಲಿ ವಾದ ವಿವಾದ ನಡೀತಾ ಇರುತ್ತೆ. ಅಷ್ಟರೊಳಗಡೆ ಅಲ್ಲೇ ಇಲ್ಲಿ ಶಿವರಾಮೇಗೌಡರು ಕೂಡ ನಿಲ್ಲಿಸಿ ಎಷ್ಟು ವಾದ ಮಾಡ್ತಾಯಿದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಬಯೋಕ್ಕೆ ಶುರು ಮಾಡ್ತಾರೆ. ಅವಾಗ ನೋಡಿ ಒಂದು ಸ್ವಲ್ಪನಾದ್ರು ಭಯಭಕ್ತಿ ಅನ್ನೋದಿಲ್ಲ, ಯಾವ ಥರ ಮಾತಾಡ್ತಾ ಇದ್ದಾಳೆ ಈ ವಿದ್ಯಾ ಅಂತ ಹೇಳ್ಬಿಟ್ಟು ಈಶ್ವರಿ ಕೂಡ ಬಯೋಕ್ಕೆ ಶುರು ಮಾಡ್ತಾಳೆ. ಇನ್ನೊಂದು ಕಡೆಯಲ್ಲಿ ಸರಿ ಆಯಿತು, ಸರಿ ಮಾಡಿ ಮಾತನ್ನು ನೀವು ನಿಲ್ಲಿಸಿ ಅಂತ ಹೇಳ್ಬಿಟ್ಟು ಇಲ್ಲಿ ಶಿವರಾಮೇಗೌಡರು ಕೂಡ ಇಲ್ಲಿ ಇದು ಮಾಡ್ತಾ ಇರ್ತಾರೆ. ಇನ್ನೊಂದು ಕಡೆ ಇಲ್ಲಿ ಸಾವಿತ್ರಿ ಚಂಪನ ವಹಿಸ್ಕೊಂಡು ಮಾತಾಡ್ತಾ ಇದ್ದದನ್ನ ನೋಡಿ ಇಲ್ಲಿ ಹಾಗೆಯೇ ಇಲ್ಲಿ ಕ್ವಾಟ್ಲೆನೂ ಕೂಡ ವಿಜಿಲ್ನ ಹೊಡಿತಾನೆ. ಏನು ಇವತ್ತು ಇಷ್ಟೊಂದು ಒಳ್ಳೆ ಬುದ್ಧಿ ಬಂದ್ಬಿಟ್ಟಿದೆ ನಿಮಗೆ ಅಂತ ಹೇಳ್ಬಿಟ್ಟು, ಹೌದು ಅಣ್ಣ, ಹೆಣ್ಮಕ್ಳು ಓದಿದ್ರೆ ಸಮಾಜಕ್ಕೆ ಒಳ್ಳೇದು ಅಂತ ಹೇಳ್ಬಿಟ್ಟು ನೀನೇ ಹೇಳ್ತಿದ್ದೆ ಅಲ್ವಾ, ಅದಕ್ಕೋಸ್ಕರ ಇವತ್ತು ನಾನು ಈ ಮಾತನ್ನ ಹೇಳ್ತಿದ್ದೀನಿ, ಚಂಪ ಓದಲಿ, ಅದಕ್ಕೆ ಯಾರು ಅಡ್ಡಿ ಏನು ಬೇಡ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಇನ್ನೊಂದು ಕಡೆಯಲ್ಲಿ ಚಂಪನೆ ಹಾಗೇನೆ ವಿದ್ಯೆ ಇಬ್ಬರು ಕೂಡ ಶಾಕ್ ಆಗಿ ನೋಡ್ತಾ ಇರ್ತಾರೆ. ಇದೇನು ಇವತ್ತು ಸಾವಿತ್ರಿ ಅದಕ್ಕೆ ನಮ್ಮ ಪರ ಮಾತಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಇನ್ನೊಂದು ಕಡೆ ಹಿಂಗೇನೆ ಈಶ್ವರಿ ಹಾಗೇನೆ ಸಾವಿತ್ರಿ ಇಬ್ಬರು ಕೂಡ ಜಗಳಾಡ್ತಾ ಇದ್ದಿದ್ದು ನೋಡಿ ಶಿವರಾಮೇಗೌಡರು ಕೂಡ ತುಂಬಾ ಕೋಪ ಮಾಡ್ಕೋತಾರೆ. ಇದನ್ನು ಇಲ್ಲಿಗೆ ನಿಲ್ಲಿಸಿ ಸಾಕು, ಎಷ್ಟು ವಾದ ನಡೀತದೆ ಆಗಿಂದ ನಾನು ನೋಡ್ತಾ ಇದ್ದೀನಿ ಅಂದಿದ ತಕ್ಷಣ ಹಾಗೇನೆ ಅವರಿಬ್ಬರು ಕೂಡ ಸುಮ್ಮನಾಗ್ತಾರೆ. ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯ ಆಗುತ್ತೆ. ನಾನು ನೆಕ್ಸ್ಟ್ ಎಪಿಸೋಡೊಂದಿಗೆ ನಿಮಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಮತ್ತೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್.